ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ 1 ಅಂಕದ 2 ಅಂಕದ ಪ್ರಶ್ನೆಗಳು. ಸೊ ಇಲ್ಲಿ ನಾವು ಏನು ಡಿಸ್ಕಷನ್ ಮಾಡ್ತೀವಿ ಅಂದ್ರೆ ಇವತ್ತಿನ ದಿನ ಸರ್ಕಾರದ ಮುಂಗಡ ಪತ್ರ. ಓಕೆ, ಸರ್ಕಾರದ ಮುಂಗಡ ಪತ್ರದ ಬಗ್ಗೆ ನಾವು ಏನು ಮಾಡೋಣ ಅಂದ್ರೆ ಸ್ವಲ್ಪ ಮಾತಾಡೋಣ. ಮುಂಗಡ ಪತ್ರ ಮತ್ತು ಆರ್ಥಿಕತೆ. ಸೊ ಹಂಗಾಗಿ ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳ ಮೇಲೆ ವಿಧಿಸುವ ತೆರಿಗೆಯನ್ನ ಏನಂತೇಳಿ ಕರಿತೀವಿ ಅಂದ್ರೆ ನೇರ ತೆರಿಗೆ ಅಂತೇಳಿ ಕರಿತೀವಿ. ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳ ಮೇಲೆ ವಿಧಿಸುವಂತಹ ತೆರಿಗೆಯನ್ನ ನೇರ ತೆರಿಗೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನಿಮಗೆ ತೆರಿಗೆಯಲ್ಲಿ ಎರಡು ಇಂಪಾರ್ಟೆಂಟ್ ಬರ್ತಾವ. ಒಂದು ಏನು ಅಂತೇಳಿ ಅಂದಾಗ ಪ್ರತ್ಯಕ್ಷ ತೆರಿಗೆ, ಇನ್ನೊಂದು ಏನಪ್ಪಾ ಅಂದ್ರೆ ಪರೋಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆ ಅಂತ ಹೇಳಿದಾಗ ನಿನ್ನ ಮೇಲೆ ವಿಧಿಸಿದ ತೆರಿಗೆಯನ್ನ ನೀನೇ ಹೋಗಿ ಕಟ್ಟಬೇಕು ಮುಚ್ಕೊಂಡು, ಅದನ್ನ ಪ್ರತ್ಯಕ್ಷ ತೆರಿಗೆ ಅಂತೇಳಿ ಕರಿತೀವಿ. ತೆರಿಗೆಯ ಭಾರವನ್ನು ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿಲ್ಲ, ಅಂತಹ ತೆರಿಗೆಯನ್ನ ಪ್ರತ್ಯಕ್ಷ ತೆರಿಗೆ ಎಂದು ಕರೆಯುತ್ತೇವೆ. ಹಂಗಂದ್ರೆ ಪರೋಕ್ಷ ತೆರಿಗೆ ಏನಪ್ಪಾ ಅಂದ್ರೆ ಇನ್ನೊಬ್ಬರ ತಲೆ ಮೇಲೆ ಕಲ್ಲು ಓದ್ಬಿಡೋದು. ಹಾಗಾಗಿ ತೆರಿಗೆಯ ಭಾರವನ್ನು ತೆರಿಗೆಯ ಭಾರವನ್ನು ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿದ್ದರೆ ಅದನ್ನು ಏನಂತೇಳಿ ಕರಿತೀವಿ ಅಂದ್ರೆ ಪರೋಕ್ಷ ತೆರಿಗೆಗಳು ಅಂತೇಳಿ ಕರಿತೀವಿ. ಹಂಗಾಗಿ ಇತರರ ಮೇಲೆ ವರ್ಗಾವಣೆ ಮಾಡಿದೆವು ಅಂದ್ರೆ ಪರೋಕ್ಷ, ನಮಗಿದ್ದಿದ್ದು ನಾವೇ ಕಟ್ಟಿದೆವು ಅಂದ್ರೆ ಪ್ರತ್ಯಕ್ಷ. ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳು ಎರಡೂ ಒಂದು ಅಂದ್ರೆ ನೇರವಾಗಿ ಕಟ್ಟುವಂತಹ ತೆರಿಗೆ ಆಗಿರುತ್ತೆ. ಇದನ್ನ ಪ್ರತ್ಯಕ್ಷ ತೆರಿಗೆ ಅಂತಲೂ ಕೂಡ ನಾವು ಕರಿತೀವಿ. ಪ್ರತ್ಯಕ್ಷ ತೆರಿಗೆಯಲ್ಲಿ ಹಲವಾರು ಪ್ರಕಾರಗಳು ಬರ್ತಾವೆ. ಯಾವ್ಯಾವು ಅಂತೇಳಿ ಡೀಟೇಲ್ ಆಗಿ ಹೋಗ್ಬಿಡ್ತೀವಿ ನೋಡ್ರಿ, ಆಲ್ರೆಡಿ ವಿಡಿಯೋ ಮಾಡೀನಿ, ಅದನ್ನು ನೋಡ್ಕೊಡ್ರಿ. ಆದಾಯ ತೆರಿಗೆ, ಕಂಪನಿ ತೆರಿಗೆ, ಹೌದಾ, ನೆಕ್ಸ್ಟ್ ಕಾಣಿಕೆ ತೆರಿಗೆ, ನೆಕ್ಸ್ಟ್ ಬಡ್ಡಿ ತೆರಿಗೆ, ನೆಕ್ಸ್ಟ್ ಸಂಪತ್ತಿನ ತೆರಿಗೆ. ಇವೆಲ್ಲವೂ ಏನಾಗ್ತಾವ ಅಂದ್ರೆ ಪ್ರತ್ಯಕ್ಷ ತೆರಿಗೆಗಳಾಗ್ತಾವ. ಪರೋಕ್ಷ ತೆರಿಗೆಗಳು ಯಾವ್ಯಾವ ಅಂತ ಅಂದಾಗ ಅಬಕಾರಿ ತೆರಿಗೆ, ಹೌದಾ, ಆಮದು ಮತ್ತು ರಫ್ತು ತೆರಿಗೆ, ನೆಕ್ಸ್ಟ್ ಸೇವಾ ತೆರಿಗೆ, ನೆಕ್ಸ್ಟ್ GST. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಏನು ಅಂತ ಹೇಳಿದಾಗ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಮೇಲೆ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರ್ತದೆ. ಅದರ ಬಗ್ಗೆ ನೀವು ಒಂದು ಸ್ವಲ್ಪ ಏನ್ ಮಾಡ್ರಿ ಅಂದ್ರೆ ನೋಡ್ಕೊಳ್ರಿ. ಓಕೆ, ಮುಂದೆ ಹೋಗೋಣಂತ. ದೇಶದೊಳಗೆ ಉತ್ಪಾದಿಸಲಾದ ಸರಕುಗಳ ಮೇಲೆ ವಿಧಿಸುವ ಸುಂಕವನ್ನು ಅಬಕಾರಿ ಸುಂಕ ಎಂದು ಕರೆಯುತ್ತೇವೆ. ಹಂಗಂದ್ರೆ ವಿದೇಶದಿಂದ ತರಿಸಿಕೊಳ್ಳುವಂತಹ ವಸ್ತುಗಳ ಮೇಲೆ ವಿಧಿಸುವಂತಹ ಸುಂಕವನ್ನ ಆಮದು ರಫ್ತು ಸುಂಕ ಅಂತೇಳಿ ಕರಿತೀವಿ. ನಮ್ಮ ದೇಶದಾಗೆ ಉತ್ಪಾದನೆ ಮಾಡಿ ವ್ಯವಹಾರ ಮಾಡಿದ್ರೆ ಅಂದ್ರೆ ಅಬಕಾರಿ, ಹೊರದೇಶ ಅಂದೇವ ಅಂದ್ರೆ ಆಮದು ಮತ್ತು ರಫ್ತು ಸುಂಕ. ನೆನಪಿಟ್ಕೊಂಡ್ಬಿಡ್ರಿ. ಸೇವಾ ತೆರಿಗೆ ಅಂತೇಳಿ ಅಂದಾಗ ನಾವು ಪಡೆದುಕೊಳ್ಳುವಂತಹ ಸೇವೆಯ ಮೇಲೆ ವಿಧಿಸುವಂತಹ ತೆರಿಗೆ ಆಗಿರ್ತದ ಅಂತೇಳಿ ನಾವು ನೋಡ್ತೀವಿ. ಮುಂದೆ ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆಯನ್ನ ಏನಂತೇಳಿ ಕರಿತೀವಿ ಅಂದ್ರೆ ಪರಿಮಾಣಾತ್ಮಕ ಆದಾಯ ತೆರಿಗೆ ಅಂತೇಳಿ ಕರಿತೀವಿ. ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಯಾಗಿದೆ ಅಂತೇಳಿ ಪ್ರಶ್ನೆ ಬರ್ತದ. ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆ ಆಗಿದೆ ಅಂತೇಳಿ ಅಂದಾಗ ಇಲ್ಲಿ 4 ಆಪ್ಷನ್ ಅದಾವ ನೋಡ್ರಿ. ಏನು? ಆದಾಯ ತೆರಿಗೆ. ಆದಾಯ ತೆರಿಗೆ ಅಂದ್ರ ಜನರು ತಾವು ಗಳಿಸುವಂತಹ ಆದಾಯದ ಮೇಲೆ ಸರ್ಕಾರ ವಿಧಿಸುವಂತಹ ತೆರಿಗೆಯನ್ನ ಆದಾಯ ತೆರಿಗೆ ಅನ್ನೋರು. ಮಾನ್ಯ ಬಜೆಟ್ ಆಯ್ತು, ನೀವು 12 ಲಕ್ಷ ಗಳಿಸಿದ್ರೆ ಯಾವುದೇ ರೀತಿಯಾದಂತಹ ತೆರಿಗೆ ಕಟ್ಟಬೇಕಾಗಿಲ್ಲ. ನಿಮ್ಮ ತಿಂಗಳ 1 ಲಕ್ಷ ಪಗಾರ ಇದ್ರೆ ನೀವು ಯಾವುದೇ ರೀತಿಯಾದಂತಹ ಆದಾಯ ತೆರಿಗೆಯನ್ನ ಕಟ್ಟಬೇಕಾಗಿಲ್ಲ. ಅದು ಇಂಪಾರ್ಟೆಂಟ್. ನೀವು ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಟ್ತಿರ್ತೀರಿ, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಲ್ಲ. ಅಬಕಾರಿ ತೆರಿಗೆ ಅಂತ ಹೇಳಿದಾಗ ಅಬಕಾರಿ ವಸ್ತುಗಳ ಮೇಲೆ ವಿಧಿಸುವಂತಹ ತೆರಿಗೆ ಆಗಿರ್ತದೆ. ನೆಕ್ಸ್ಟ್ ಸಂಪತ್ತು ಅಂದ್ರ ನಿಮ್ಮಲ್ಲಿ ಎಷ್ಟು ಸಂಪತ್ತಲ್ಲ ಅದ್ರ ಮೇಲೆ ತೆರಿಗೆ ಕಟ್ಟ ಅಂತ ಹೇಳ್ತಾರೆ. ಯಾರೇ ಕಟ್ಟಿ ನೋಡ್ರಿ ಏನು ಇಲ್ಲ. ಹಂಗಾಗಿ ಸಂಪತ್ತಿನ ತೆರಿಗೆ ಕೂಡ ಕಾಗದ ತೆರಿಗೆ ಅದ. ಇನ್ನೊಂದು ಸರ್ಕಾರ ಏನು ಅಂತೇಳಿ ಅಂದಾಗ ಕಾಣಿಕೆ ತೆರಿಗೆಯು ಕೂಡ ಕಾಗದ ತೆರಿಗೆ ಅದ. ಕಾಣಿಕೆ ತೆರಿಗೆ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡೋಲ್ಲ. ಸಂಪತ್ತು ಅಥವಾ ಕಾಣಿಕೆ ಎರಡರ ಒಂದು ಆಪ್ಷನ್ ಕೊಡ್ತಾರೆ. ಸೊ ಹಂಗಾಗಿ ನೀವು ಯಾವ್ದಿರ್ತದೆ ಅದರ ಪ್ರಕಾರ ಹೋಗ್ರಿ. ಆಮದು ಮತ್ತು ರಫ್ತು ಸುಂಕ ಅಂದ್ರೆ ನಿಮ್ಗೆ ಗೊತ್ತದ, ವಿದೇಶದಿಂದ ನಾವು ತರಿಸ್ಕೋತೀವಿ, ವಿದೇಶಕ್ಕೆ ಕೊಡ್ತೀವಿ, ಅದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಆಮದು ಮತ್ತು ರಫ್ತು ಸುಂಕ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಮುಂದೆ ಹೋಗೋಣ. ಪೂರ್ಣ ಉದ್ಯೋಗ ಮಟ್ಟದ ಪರಿಸ್ಥಿತಿ ಬೇಡಿಕೆಯಲ್ಲಿ ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಏನಂತ ಕರಿತೀವಿ ಅಂದ್ರೆ ಅತಿ ಪ್ರಸರಣ ಮತ್ತು ಅನಪ್ರಸರಣ. ಇವೆರಡರ ಮೇಲೆ 2 ಅಂಕದ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರ್ತದೆ. ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ರಿ. ಓಕೆ, ನೆಕ್ಸ್ಟ್ ಎಲ್ಲಿ ನೋಡ್ಕೋಬೇಕಂದ್ರೆ ಕೆಳಗೆ ವಿಡಿಯೋಸ್ ಅದಾವ, ಅಲ್ಲಿ ನೋಡ್ಕೊಳ್ರಿ. ಯೋಜನೇತರ ಕಂದಾಯ ವೆಚ್ಚದ ಏಕೈಕ ದೊಡ್ಡ ಭಾಗ ಯಾವುದು ಅಂತೇಳಿ ಅಂದಾಗ ಬಡ್ಡಿ ಪಾವತಿಗಳು. ಅಂದ್ರೆ ಯೋಜನಾ ವೆಚ್ಚ ಅಂದ್ರೆ ಯೋಜನೇತರ ವೆಚ್ಚ ಅಂದ್ರೆ ಸ್ವಲ್ಪ ಹೇಳಿಬಿಡ್ತೀನಿ. ಯೋಜನಾ ವೆಚ್ಚ ಅಂದ್ರ ಸರ್ಕಾರ ಮುಂಗಡ ಪತ್ರದಿಂದ ಆದಾಯ ರೊಕ್ಕ ಗೊಳೆ ಮಾಡ್ಕೊಂಡು ಒಂದು ಲಾಭದಾಯಕವಾಗುವಂತ ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡಿ ಹಾಕ್ತಂದ್ರ ಅದು ಯೋಜನಾ ವೆಚ್ಚ. ಅಂದ್ರ ಒಂದು ಅಣೆಕಟ್ಟನ್ನ ಕಟ್ಟೋದು ಅಂದ್ರೆ ಹಲವಾರು ಜನಕ್ಕೆ ಯೂಸ್ ಆಗ್ತದೆ ಅಂತ ಹೇಳಿ ಮಾಡಿದ್ರಂದ್ರ ಅದು ಏನಪ್ಪಾ ಅಂದ್ರೆ ಯೋಜನಾ ವೆಚ್ಚ. ಯೋಜನೇತರ ವೆಚ್ಚ ಅಂದ್ರ ಇದರಿಂದ ಏನೂ ಯೂಸ್ ಇಲ್ಲ,
ಆದರೂ ಖರ್ಚು ಮಾಡಬೇಕು. ಅದು ಏನಂತೇಳಿ ಅಂದಾಗ ಯೋಜನೇತರ ವೆಚ್ಚ ಅಂತೇಳಿ ಕರಿತೀವಿ. ಬಡ್ಡಿ ಪಾವತಿ ಮಾಡಿದ್ರೆ ಹಿಂದಕ್ಕೆ ನಾವು ಸಾಲ ತೊಗೊಂಡಿದ್ದು ಖರೆ, ಬಟ್ ಈ ವರ್ಷಕ್ಕೆ ಏನ್ರ ಅದಕ್ಕೆ ಬಡ್ಡಿ ಪಾವತಿ ಮಾಡೋದ್ರಿಂದ ಯೂಸ್ ಅದಾನ ಇಲ್ಲ, ಅವ್ರು ಹೊಡಿತಾರೆ ಬಡ್ಡಿ ಕೊಡ್ಲಿಕ್ಕಂದ್ರೆ. ಬಟ್ ಬಡ್ಡಿ ಪಾವತಿಗಳು ನಮ್ದು ಏನಾಗ್ತಂದ್ರ ಯೋಜನೇತರ ವೆಚ್ಚ ಆಗ್ತದ. ಇಲ್ಲಿ ಹಂಗ ಹೋಗ್ತಿರ್ತಾವ. ಮುಂದೋಗೋಣಂತ ಮುಂಗಡ ಪತ್ರದ ಕೊರತೆಯನ್ನು ತುಂಬಲು ಸರ್ಕಾರವು ಬಹುತೇಕವಾಗಿ ಇದರ ಮೇಲೆ ಅವಲಂಬನೆಯಾಗಿದೆ ಅಂತ ಹೇಳಿದಾಗ ಸಾಲಗಳು. ಸೊ ಈ ಎಲ್ಲವೂ ತೆರಿಗೆಗಳನ್ನ ಹೆಚ್ಚಿಗೆ ಮಾಡುವಂತ ಕೆಲಸ ಮಾಡ್ತದ, ನೋಟುಗಳನ್ನ ಮುದ್ರಣ ಮಾಡುವಂತ ಕೆಲಸ ಮಾಡ್ತದ, ವಿದೇಶದ ನೆರವು ಹೋಗ್ತದ. ಬಟ್ ಜಾಸ್ತಿ ಯಾವುದು ಅಂತ ಹೇಳಿದಾಗ ಸಾಲಗಳು. ನೋಡ್ರಿ ಇವೆಲ್ಲ ಪಾಯಿಂಟ್ಗಳದಾವ. ಇದನ್ನು ರಕ್ಷಣಾ ವೆಚ್ಚ ಯೋಜನೆ ತರ, ಸಹಾಯಧನಗಳು ಯೋಜನೆ ತರ, ವೇತನಗಳು ಯೋಜನೆ ತರ. ಬಟ್ ಬಡ್ಡಿ ಪಾವತಿಗಳ ಮೇಲೆ ಏನಪ್ಪಾ ಅಂದ್ರೆ ಜಾಸ್ತಿ ಹೈಯೆಸ್ಟ್ ಲೆವೆಲ್ ಯಾವುದು ಅಂದ್ರೆ ಬಡ್ಡಿ ಪಾವತಿ ಮೇಲೆ ಬಹುದೊಡ್ಡ ಭಾಗ ಹೋಗ್ತದೆ. ನೆಕ್ಸ್ಟ್ ಕೊರತೆ ಅಂತ ಹೇಳಿದಾಗ ನೀವು ಅರ್ಥ ಮಾಡ್ಕೊಡ್ರಿ. ಮುಂಗಡ ಪತ್ರದ ಕೊರತೆಯನ್ನು ತುಂಬಲು ಅಂತ ಹೇಳಿದಾಗ ನಮ್ಮ ಆದಾಯ 100 ಕೋಟಿ ಇರ್ತಾವ. ನಾ ಈ ವರ್ಷ ಎಷ್ಟು ಖರ್ಚು ಮಾಡ್ಬೇಕು ಲೆಕ್ಕ ಹಾಕೋತೀವಿ ಅಂದ್ರೆ 110 ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕಂತ ಲೆಕ್ಕ ಹಾಕೋತೀವಿ. 10 ಕೋಟಿ ಯಾರು, ಅದು ದೊಡ್ಡ ಡೈಲಾಗ್ ಅದ ನೋಡ್ರಿ, ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ ಅಂತೇಳಿ. ಹಂಗ ಈ 10 ರೂಪಾಯಿ ಇಲ್ಲಿಗೆ ಬರ್ತದೆ ಅಂತೇಳಿ ಅಂದಾಗ ಇವೆ. ಸೊ ಒಂದು ಸಾಲಗಳ ಮೂಲಕ ತಗೋತಾರೆ, ಇನ್ನೊಂದು ತೆರಿಗೆ ಹೆಚ್ಚಿಗೆ ಮಾಡಿರೆಗಳ ಮಾಡ್ತಾರೆ, ನೋಟ್ರ ಪ್ರಿಂಟ್ ಮಾಡ್ತಾರೆ, ವಿದೇಶದಿಂದ ನೆರವು ಹೋಗ್ತಾರೆ. ಅದರಲ್ಲಿ ಜಾಸ್ತಿ ಯಾವುದರ ಮೇಲೆ ಮೊರೆ ಹೋಗ್ತಾರೆ ಅಂತೇಳಿ ಅಂದಾಗ ಸೊ ಏನಪ್ಪಾ ಅಂದ್ರೆ ಡೆಟ್ ಮೇಲೆ ಹೋಗ್ತಾರೆ ನೋಡ್ರಿ, ಸಾಲಗಳ ಮೇಲೆ ಹೋಗ್ತಾರೆ ಅಂತೇಳಿ ನಾವು ನೋಡ್ತೀವಿ. ಈ ಅಧ್ಯಾಯ ಬಹಳ ಚಂದ ಇದು ಅಧ್ಯಾಯ. ಓಕೆ, ಸ್ವಲ್ಪ ಬಿಟ್ಟ ಸ್ಥಳಗಳ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬಿಡೋಣಂತೆ. ಬಿಟ್ಟ ಸ್ಥಳ ನೋಡ್ರಿ, ಭಾರತದಲ್ಲಿ ಡ್ಯಾಶ್ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಏನಾಗಿರುತ್ತೆ ಅಂದ್ರೆ ಹಣಕಾಸಿನ ವರ್ತನೆ. ಒಂದೇ ತಿಳ್ಕೊಂಡ್ಬಿಡ್ರಿ, 1 ಜನವರಿ ನೀವು ಹೊಸ ವರ್ಷ ಮಾಡ್ತೀರಿ. 1 ಜನವರಿ ಸ್ಟಾರ್ಟ್ ಮಾಡಿ 31 ಡಿಸೆಂಬರ್ಗೆ ನೀವು ಮುಗಿತೀರಿ. ದಿಸ್ ಈಸ್ ಕ್ಯಾಲೆಂಡರ್. ಹೌದಾ, ಇದು ಏನಪ್ಪಾ ಅಂದ್ರೆ ಕ್ಯಾಲೆಂಡರ್ ಇಯರ್. ಹಣಕಾಸಿನ ವರ್ಷ ಅಂತೇಳಿ ಅಂದಾಗ ಕಾಮರ್ಸ್ ಹುಡುಗರಿದ್ರೆ ನಿಮ್ಗೆ ಗೊತ್ತಾಗ್ತದೆ ಹಣಕಾಸಿನ ಇಯರ್. ಬಟ್ ಆರ್ಟ್ಸ್ ಹುಡುಗರಿದ್ರಪ್ಪ ಅಂದ್ರೆ ಹಣಕಾಸಿನ ವರ್ಷದ ಬಗ್ಗೆ ಸ್ವಲ್ಪ ಡೌಟ್ ಇರ್ತದೆ. ಭಾರತದಲ್ಲಿ ಡ್ಯಾಶ್ ವರ್ಷ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಏನಾಗಿರುತ್ತೆ ಅಂದ್ರೆ ಹಣಕಾಸಿನ ವರ್ಷ ನೋಡ್ರಿ. 1 ಏಪ್ರಿಲ್ ಟು 31 ಮಾರ್ಚ್ ಅಂದ್ರೆ ಒಂದು ವರ್ಷದಿಂದ 9 ತಿಂಗಳ, 2ನೇ ವರ್ಷದಂದು 3 ತಿಂಗಳುಗಳನ್ನ ತಗೋತಾರ. ನೆಕ್ಸ್ಟ್ ತಿಂಗಳ ಮಾರ್ಚ್ನಾಗ ಏನಾಗ್ತದೆ ಅಂದ್ರೆ ಹಣಕಾಸಿನ ವರ್ಷ ಮುಗೀತದ. ಏಪ್ರಿಲ್ 1ನೇ ತಾರೀಕಿಗೆ ಮಚ್ಚಾಲು ಆಗ್ತದೆ. ಇದು ನಿಮಗೆ ನೆನಪಿರಬೇಕು ಅಷ್ಟೇ. ಹಣ ಪಾವತಿಸಿದ ಸಾರ್ವಜನಿಕರ ಸರಕುಗಳ ಬಳಕೆದಾರರನ್ನು ಏನೆಂದು ಕರಿತೀವಿ ಅಂದ್ರೆ ಪುಕ್ಕಟೆ ಸವಾರರು ಅಂತ ಹೇಳಿ ಕರಿತೀವಿ. ಹೌದಾ, ಪುಕ್ಕಟೆ ಸವಾರರು ಅಂದ್ರೆ ನೀವು ಪ್ರಶ್ನೆ ಬರ್ಬೋದು, ಪುಕ್ಕಟೆ ಸವಾರರು ಅಂದ್ರೆ ಇದೆ, ಹಣ ಪಾವತಿಸದೆ ಸಾರ್ವಜನಿಕ ಸರಕುಗಳನ್ನ ಬಳಕೆ ಮಾಡುವವರನ್ನ ಏನಂತೇಳಿ ಕರಿತೀವಿ ಅಂದ್ರೆ ಪುಕ್ಕಟೆ ಸವಾರರು ಅಂತೇಳಿ ಕರಿತೀವಿ. ಇದನ್ನ 2 ಅಂಕಕ್ಕೆ ಗೆಲ್ಲುವಂತ ಕೂಡ ಸಾಧ್ಯತೆ ಆದ. ಭಾರತದಿಂದ ಆಮದಾಗುವ, ಭಾರತದಿಂದ ರಫ್ತಾಗುವ ಮೇಲೆ ಸರ್ಕಾರ ವಿಧಿಸುವ ತೆರಿಗೆಯನ್ನ ಕಸ್ಟಮ್ ಸುಂಕ ಅಂತೇಳಿ ಕರಿತೀವಿ, ಅಥವಾ ಆಮದು ಮತ್ತು ರಫ್ತು ತೆರಿಗೆ ಅಂತ ಹೇಳಿ ಕರಿತೀವಿ. ಅಥವಾ ಆಮದು ಮತ್ತು ರಫ್ತು ತೆರಿಗೆ ಅಥವಾ ಆಮದು ಮತ್ತು ರಫ್ತು ಸುಂಕ ಅಂತ ಹೇಳಿ ಕರೆಯುವಂತ ಸಾಧ್ಯತೆ ಅದ ಇದಕ್ಕೆ. ನೆಕ್ಸ್ಟ್, ಸರ್ಕಾರ ಅದು ಸಂಗ್ರಹಿಸಿದ ಆದಾಯಕ್ಕೆ ಸಮನಾದ ಮೊತ್ತವನ್ನು ವೆಚ್ಚ ಮಾಡುತ್ತದೆ. ಇದನ್ನು ಹೀಗೆಂದು ಕರಿತೀವಿ ಅಂತ ಹೇಳಿದಾಗ ಸಮತೋಲನ ಮುಂಗಡ ಪತ್ರ. ಮುಂಗಡ ಪತ್ರದಲ್ಲಿ 3 ಪ್ರಕಾರಗಳದಾವ. ಸ್ವಲ್ಪ ಹೇಳ್ಬಿಡ್ತೀನಿ, ಮಂಚಿಗೆ ಹಚ್ಕೋಬೇಡ್ರಿ. ಮುಂಗಡ ಪತ್ರದಲ್ಲಿ 3 ಪ್ರಕಾರಗಳದಾವ. ಸೆಲ್ಮೆ ಆಗ್ತದೆ ನೋಡ್ರಿ ಯಾವ್ಯಾವ ಅಂತ ಹೇಳಿದಾಗ, ಒಂದೇದು ಉಳಿತಾಯ ಮುಂಗಡ ಪತ್ರ. ಉಳಿತಾಯ ಅಂದ್ರೆ 100 ರೂಪಾಯಿ ಆದಾಯ ಬರ್ತದೆ ತಿಳ್ಕೊರಿ. ಹೌದಾ, ಸೊ 100 ರೂಪಾಯಿ ಆದಾಯ ಬರ್ತಂದ್ರೆ ನೀವು 90 ರೂಪಾಯಿ ಖರ್ಚು ಮಾಡಿದ್ರಿ, ಏನು ಉಳಿತೇಟು 10 ರೂಪಾಯಿ. ಇದು ಉಳಿತಾಯ ಮುಂಗಡ ಪತ್ರ. ಸರ್ಕಾರಕ್ಕೆ ತನ್ನ ಬಂದ ಆದಾಯಕ್ಕಿಂತ ಕಡಿಮೆ, ಸರ್ಕಾರಕ್ಕೆ ಆದಾಯ ಎಷ್ಟು ಬಂದ 100 ಕೋಟಿ ಬಂದ, ಖರ್ಚು ಮಾಡಿದ 90 ಕೋಟಿ, ಸರ್ಕಾರ ತನಗೆ ಬಂದ ಆದಾಯಕ್ಕಿಂತ ಕಡಿಮೆ ವೆಚ್ಚ ಮಾಡಿದರೆ ಉಳಿತಾಯ ಮುಂಗಡ ಪತ್ರ. 2ನೇದು ಕೊರತೆಯ ಮುಂಗಡ ಪತ್ರ. ಕೊರತೆ ಅಂದ್ರೆ ಕಂಬಿಡುದು. 100 ಕೋಟಿ ರೂಪಾಯಿ ಆದಾಯ ಅದ ಸರ್ಕಾರಕ್ಕೆ, 110 ಕೋಟಿ ರೂಪಾಯಿ ಮುಂಗಡ ಪತ್ರ ಮಾಡಿಸಿಬಿಟ್ಟದ. 10 ಕೋಟಿ ರೂಪಾಯಿ ಏನೈತಿ ಇಲ್ಲಿ ಮೈನಸ್ನೇ ಬಿದ್ದೀವಿ ನಾವು. ಹಂಗಾಗಿ 10 ಕೋಟಿ ರೂಪಾಯಿ ಏನೈತಿ ಇಲ್ಲಿ ಕೊರತೆ ಆಯಿತು. ಕೊರತೆಯ ಮುಂಗಡ ಪತ್ರ ಎಂದರೆ ಸರ್ಕಾರದ ಆದಾಯಕ್ಕಿಂತ ವೆಚ್ಚ ಏನದಿಲ್ಲ. ಸರ್ಕಾರದ ಆದಾಯ 100 ಕೋಟಿ ಅದ, ವೆಚ್ಚ ಇಟ್ಟದ 110 ಕೋಟಿ ಅದ. ಸರ್ಕಾರದ ಆದಾಯಕ್ಕಿಂತ ವೆಚ್ಚ ಹೆಚ್ಚಾಗಿದ್ದರನ್ನ ಕೊರತೆಯ ಮುಂಗಡ ಪತ್ರ ಅಂತೇಳಿ ಕರಿತೀವಿ. 3ನೇದಿದೆ ಸಮತೋಲನ ಮುಂಗಡ ಪತ್ರ. 100 ಕೋಟಿ ರೂಪಾಯಿ ಗಳಿಸ್ತೀವಿ, 100 ಕೋಟಿ ರೂಪಾಯಿ ನಾವೇನ್ ಮಾಡಿ 100 ಕೋಟಿ ರೂಪಾಯಿ ಟೈಪ್ ಬರ್ತದೆ, 100 ಕೋಟಿ ರೂಪಾಯಿ ಹೋಗ್ತದೆ ಅಂದ್ರೆ ಸಮತೋಲನ ಮುಂಗಡ ಪತ್ರ. ಇಲ್ಲಿ ಪ್ರಶ್ನೆ ಹೆಂಗ ನೋಡ್ರಿ, 3ರಲ್ಲಿ ಒಂದು ಕೇಳಬಹುದು. ಸರ್ಕಾರ ಸಂಗ್ರಹಿಸುವ ಆದಾಯಕ್ಕೆ ಸಮನಾದ ಮೊತ್ತವನ್ನು ವೆಚ್ಚ ಮಾಡುತ್ತದೆ. ಇದರಲ್ಲಿ 3ರ ಸಮನಾದ ಮೊತ್ತವನ್ನು ವೆಚ್ಚ ಮಾಡಿದ ಸಮತೋಲನ ಮುಂಗಡ ಪತ್ರದಲ್ಲಿ. ಹೆಚ್ಚಿಗೆ ವೆಚ್ಚ ಎದುರ ಮಾಡ್ತದ ಕೊರತೆಯಲ್ಲಿ, ಕಡಿಮೆ ವೆಚ್ಚ ಎದುರ ಮಾಡ್ತದ ಉಳಿತಾಯದಲ್ಲಿ. ಇದ್ರ ಬಗ್ಗೆ ನೀವು ಡೀಟೇಲ್ ವಿಡಿಯೋ ಅದ, ಅದನ್ನು ಕೂಡ ನೀವೇನು ಮಾಡ್ರಿ ಅಂದ್ರೆ ನೋಡ್ರಿ ಅಂತೇಳಿ ಹೇಳ್ತಾ, ಸೊ ಈ ಅಧ್ಯಾಯವನ್ನು ನಾನು ಏನು ಮಾಡ್ತೀನಿ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಕೊನೆಯ ಅಧ್ಯಾಯ ಉಳಿತದ, ಇದನ್ನು ಕೂಡ ನಾನು ಏನು ಮಾಡ್ತೀನಿ ಅಂದ್ರೆ ಇದನ್ನು ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.